ಇಲ್ಲಿ ಆಯಿತು. ಒಟ್ಟು ಮೊದಲನೇದಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ನೀವು ಕೆಲವರು ಖಚಿತವಾಗಿ ಡಾಕ್ಟರ್ ಉಮೇಶ್ ಜಾಧವ್ ಟಿಕೆಟ್ ಸಿಗ್ತಂತೇಳಿ ನಿಮ್ಮ ಒಂದು ಭರವಸೆ ಇತ್ತು, ಅದು ನಿಮ್ಮ ಭರವಸೆಯನ್ನು ಪೂರಾಯಿತು. ಭಾಳ ಸಂತೋಷ ಆಗ್ತಾಯಿದೆ. ಇವತ್ತು ಎರಡನೇ ಬಾರಿಗೆ ಒಬ್ಬ ತಾಂಡಾದಲ್ಲಿ ಹುಟ್ಟಿ ಬೆಳೆದವನಿಗೆ ನಮ್ಮ ನರೇಂದ್ರ ಮೋದಿಜಿಯವರು ಎರಡನೇ ಬಾರಿಗೆ ಅವಕಾಶ ಕೊಟ್ಟಾರ. ನಿಮ್ಮದೆಲ್ಲ ಸಹಕಾರ ಇರಬೇಕು. ನಿಮ್ಮ ಮುಖಾಂತರ ನಮ್ಮ ಡಿ ಸಿ ಅವರಿಗೆ ಎಲ್ಲರಿಗೆ ಹೇಳ್ತೀನಿ, ಎಲೆಕ್ಷನ್ ಹೆಂಗಾಗಬೇಕಂದ್ರೆ ಡೆಮೋಕ್ರೆಟಿಕ್ ವೇಲೆ ಹಂಗಾಗಬೇಕು. ಯಾರೂ ಪವರ್ ಮಿಸ್ಯೂಸ್ ಮಾಡಲಾರ್ದೆ ಜನರಿಗೆ ವಿತೌಟ್ ಫಿಯರ್ ಮನಸ್ಸಿಗೆ ಏನಾಗ್ತದೆ ಅವ್ರಿಗೆ ಫುಲ್ ಫ್ರೀಡಮ್ ಕೊಟ್ಟು ವೋಟ್ ಆಗುವಂಥ ಕೆಲಸ ಮಾಡಬೇಕು. ಅದೇ ನನ್ನದೊಂದು ನಿಮ್ಮ ಮುಖಾಂತರ ವಿನಂತಿ ಇದೆ. ಎರಡನೇದಾಗಿ ನಿನ್ನೆದೊಂದು ನಾವು ದೇಶ ಸ್ವಾತಂತ್ರ್ಯ ಆದ ಮೇಲೆ 77-78 ವರ್ಷ ಆದ ಮೇಲೆ ಕಲಬುರ್ಗಿಯಿಂದ ಗುಲ್ಬರ್ಗಾದಿಂದ 2 ಟ್ರೈನ್ಗಳು 0111 ಫ್ರಮ್ ಕಲಬುರ್ಗಿ ಟು ಬೈಯಪ್ಪನಹಳ್ಳಿ SM ವಿಶ್ವೇಶ್ವರಯ್ಯ ಟರ್ಮಿನಲ್ಸ್ ಅಂತಾರೆ. ಒಂದು. ಎರಡನೇದು ಒಂದು ಪ್ರೀಮಿಯಂ ಟ್ರೈನ್ ನಮ್ಮ ಕಲಬುರ್ಗಿಯಿಂದ ನಿನ್ನೆ ಭಾಳ ಸಂತೋಷದಿಂದ ಬೆಳಿಗ್ಗೆ 8ಕ್ಕೆ 8ರಿಂದ 10,000 ಮಂದಿ ಪ್ಲ್ಯಾಟ್ಫಾರ್ಮ್ ಒಳಗೆ 2-3 ಸಾವಿರ ಮಂದಿ, ನಮ್ಮ ಟೆಂಟ್ ಕೆಳಗಡೆ 5-7 ಸಾವಿರ ಮಂದಿ ಭಾಳ ಖುಷಿದಿಂದ. ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾಗಳು ಇವತ್ತು ಅದು ಟ್ರೈನ್ ಶುರು ಆಗಿದ್ದಕ್ಕೆ ಮೋದಿಜಿಯವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಅದಕ್ಕೆ ನಮ್ಮ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಇಂಥ ಡೈಜೆಷನ್ ಆಗಲ್ಲ, ಅವ್ರಿಗೆ ಡೈಜೆಷನ್ ಆಗಲ್ಲ. ಅವರಿಗೆ ನೆಗೆಟಿವಿಟಿ, ಅವರಿಗೆ ಖುಷಿ ಆಗಲ್ಲ. ಅವ್ರದಕ್ಕೆ ಏನಂತಾರೆ, ಒಂದು ಡಕೋಟಾ ಟ್ರೈನ್ ಬಂದಿದ್ದಕ್ಕೆ ಸಂಭ್ರಮ ಮಾಡಿರಂತಾರೆ. ಇದು ಡಕೋಟಾ ಟ್ರೈನ್ ಅಲ್ಲ, ಇದು ಗುಲ್ಬರ್ಗಾದ ಕಲಬುರ್ಗಿ ಲೈಫ್ ಲೈನ್ ಟ್ರೈನ್ಗಳವ ಇವು. ನಿನ್ನೆ ಬೆಳಿಗ್ಗೆ ಆ ಟ್ರೈನ್ನಾಗ ಒಬ್ಬ ಕ್ಯಾನ್ಸರ್ ಪೇಷಂಟ್, ಇನ್ನೂ 2 ಕಿಡ್ನಿ ಫೇಲ್, 4-5 ಜನರಿಗೆ ನಾವು ಒಳಗಡೆ ಕಳಿಸೀವಿ. ಇಂಥ ಟ್ರೈನ್ ಡಕೋಟಾ ಅಂತ ಹೇಳ್ತಾರೆ. ಅವ್ರು ಇಷ್ಟು ಮಟ್ಟಕ್ಕೆ ಕೇಳಿದಾರೆ. ಅವ್ರ ಬಗ್ಗೆ ನಾನು ಏನು ಮಾತಾಡಲ್ಲ. ದೇವರವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ, ಜನರ ಪಲ್ಸರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇಡೀ ಕರ್ನಾಟಕದ ಸಂಭ್ರಮಿಸುವಾಗ ಅವರಿಗೆ ಇಷ್ಟು ಜನರಿಗೆ ನೋಡಿ, ಪಬ್ಲಿಕ್ ಖುಷಿ ನೋಡಿ ಅವ್ರಿಗೆ ಟಾಲರೇಟ್ ಆಗಲ್ಲ. ಐ ಕಂಡ್ಯಾಮ್ ಈ ಸ್ಟೇಟ್ಮೆಂಟ್. ನಿನ್ನೆ ಪಬ್ಲಿಕ್ ಇವರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ರಂಗನಾಥ್ ಅವರು 10 ವರ್ಷ ನೀವು ಅಲ್ಲಿ ಆಳಿರಿ. ನಿಮ್ಮ ಅಪ್ಪವರು ರೈಲ್ವೆ ಮಿನಿಸ್ಟರ್ ಇದ್ದರು, ಅದು ಆಗಲಿಲ್ಲ. ಇದೊಂದು ಡಬ್ಬಾಟಿನ ಅಂತ ಹೇಳ್ತೀರಿ, ಅದರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಇದನ್ನು ಪೂರ್ತಿ ಕಂಡೆಮ್ ಮಾಡ್ತೀವಿ. ಇಂಥ ವಿಚಾರಗಳು ನಾವು ರಾಜಕೀಯ ವ್ಯಕ್ತಿಗಳಾಗಿ ಜನರು ವೋಟ್ ಹಾಕಿ ಗೆಲ್ಲಿಸಿರ್ತಾರೆ ನಮಗೆ. ನಾವು ಕೆಲವು ಒಳ್ಳೆಯ ಕೆಲಸ ಆಗಿದ್ದನ್ನು ಮುಕ್ತ ಮನಸ್ಸಿಂದ ನೀವು ಅಭಿನಂದನೆ ಸಲ್ಲಿಸ್ಬೇಕು, ಇಲ್ಲ ಕೂಡಬೇಕು. ನೀವು ಜನರ ಭಾವನೆಗೆ ನೀವು ಧಕ್ಕೆ ಮಾಡುವಂಥ ಕೆಲಸ ಮಾಡಬಾರ್ದು. ಇಂಥ ಏನಂತ ನಾನು ವರ್ಡ್ ಯೂಸ್ ಮಾಡಬಾರ್ದು. ಭಾಳ ಬೇರೆ ವರ್ಡ್ ಬರ್ತಾವೆ. ಇಂಟಾಲರೆನ್ಸ್ ಮತ್ತು ಇಷ್ಟು ಮೀನ್ ಮೆಂಟಾಲಿಟಿ. ನಮ್ಮ ಕಲಬುರ್ಗಿ ಒಂದು ಒಳ್ಳೆಯ ಅವಕಾಶ. ಅವ್ರಿಗೇನು ಅವ್ರ ಮೆಂಟಾಲಿಟಿ ಏನಪ್ಪ ಅಂತಂದ್ರೆ ನಮ್ಮ ಜನರಿಗಿಂತ ಅವಕಾಶಗಳು ಸಿಗಬಾರ್ದು. ಯಾಕೆಂದ್ರೆ ಅವ್ರು ಅವಕಾಶ ವಂಚಿತ ಮಾಡ್ಯಾರ. ಅವ್ರು 75 ವರ್ಷ ನಮ್ಮ ಜನರಿಗೆ ಒಳ್ಳೆಯ ಅವಕಾಶ ವಂಚಿತರು ಮಾಡಿದ್ದಾರೆ. ಅದು ಅವರಿಗೆ ಭಾಳ ಕಸಿವಿಸಿ ಆಗಿದೆ. ಬರೀ ನಾವೇ ಮಾಡೀವಿ 371 ನಾನೇ ಮಾಡೀನಿ. ಅರೆ ಯು ಎಕ್ಸೆಪ್ಟ್ ಯಾರು ಮಾಡ್ಯಾರ ಏನಿಲ್ಲ, ಓಪನ್ ಮನಸ್ಸಿಂದ ಮಾತಾಡಬೇಕು. ಯು ಶುಡ್ ಬಿ ಎ ರೋಲ್ ಮಾಡೆಲ್ ಪಾಲಿಟಿಷಿಯನ್. ನೀರಿನ ವ್ಯವಸ್ಥೆ ಮಾಡಪ್ಪ ಕುಡಿಲಿಕ್ಕೆ ಮೊದಲು. ಜನ ಎಲ್ಲ ಕಡೆ ಇವತ್ತು ಬೆಳಿಗ್ಗೆ ನಾವು ಯಾವುದು ಹಲ್ಕಟ್ಟೆ ಒಂದು ನ್ಯೂಸ್ನಾಗ ನೋಡಿದ್ವಿ ನಾವು, ಓಪನ್ ವೆಲ್ದಿಂದ ನೀರು ತೆಗಿಲಿಕ್ಕತ್ತಾರ. ವಿಸಿಟ್ ದೋಸ್ ಪ್ಲೇಸಸ್, ಯು ಕಾಲ್ ಅಸ್, ವಿಲ್ ಕಮ್ ವಿತ್ ಯು. ನೀವು ಕಲ್ ಸಾರ್ಟ್ ಔಟ್ ಮಾಡೋಣ. ಕುಡಿಯೋ ನೀರು ಆಹಾಕಾರ ನಡೆದ, ನಿಮಗೆ ಕ್ರಿಟಿಸಿಸಮ್ ನಡೆದದ. ಏನು ಮಾಡಿದ್ರು ಎಲ್ಲ. ಈಗ ಇನ್ನೊಂದು ನಿನ್ನೆ ಹೇಳಿದ್ರು, ನಾನೀಗ ಭಾಳ ತುರಿಲಿ ಓಡ್ಕೊಂಡು ಕೇಳಲಿ, ಸೀರಿಯಸ್ ಪೇಷಂಟ್ ನೋಡಲಿ, ಸ್ವಲ್ಪ ನಿಮಗೆ ಕ್ಷಮೆ ಕೇಳ್ತೀನಿ ಅಲ್ಲಿ ಏನು ಬಂದಿದ್ದಕ್ಕೆ. ಇನ್ನೊಂದು ಹೇಳ್ತಾರೆ ಅವರು, ನಮ್ಮ ಈ ಭಾಗಕ್ಕೆ
ನಿಮ್ಸ್ ತಂದಿದ್ರಂತವ್ರು. ನಿಮ್ಸ್ ಅದು ಅವಕಾಶ ಅವರಿಗೆ ಅವ್ರ ಸರ್ಕಾರದಾಗ ರೆಕಮೆಂಡ್ ಮಾಡಿ ಕಳ್ಸ್ಯಾರ. ಆಮೇಲೆ ಅದನ್ನು ನಾವು ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ನಾವು ರೆಕಮೆಂಡ್ ಮಾಡಿ ಅಂತೇಳಿ ನಮ್ಮಲ್ಲಿ ಕ್ಲಿಯರ್ RTI ಇನ್ಫಾರ್ಮೇಷನ್ ನನ್ನ ಹತ್ತದ. ಮಿಸ್ಟರ್ Priyank Kharge has alleged that NIMS National Investment Manufacturing Zone in Kalburgi has been announced in 2030 along with the bidder. It was during tenure of Mr. Siddaramaiah ji. Later in March 2006, State Government of Karnataka has announced in the budget for setting up of NIMS total 1,000 to 1,25,000 acre of land to be acquired in Chitapur Taluka. The reply to the RTI in 2018, it is said that state government has delayed in sending the techno-feasibility report till 2018. State government was ruled by Congress and JDS then. ಅವ್ರ ಉದ್ದೇಶಪೂರ್ವಕವಾಗಿ ಇದು ಅವ್ರ ಉದ್ದೇಶ ನನಗೆ ಗೊತ್ತದ. ಈ ಜನರ ಅಭಿವೃದ್ಧಿ ಆಗಬೇಕು, ಡೆವಲಪ್ ಆಗಬಾರ್ದು, ಅಭಿವೃದ್ಧಿ ಆಗಬಾರ್ದು. ಕೆಲವು ಸಮುದಾಯಗಳು ಭಾಳ ಮುಂದೆ ಡೆವಲಪ್ ಆಗಿಬಿಡ್ತದ, ಅವರಿಗೆ ನಾವು ಇದು ಇಂಬ್ಯಾಲೆನ್ಸ್ ಆಗಿಬಿಡ್ತದೆ ಅಂಥೇಳಿ ಉದ್ದೇಶಪೂರ್ವವಾಗಿ ನಿಂದಿಸಿದವರು ಯಾರಂತಂದ್ರೆ ಕಾಂಗ್ರೆಸ್ ಸರ್ಕಾರ. ನಾವು ಉದ್ಯೋಗ ಸಲುವಾಗಿ ಅವ್ರು ಹೇಳ್ತಾರೆ, ಉದ್ಯೋಗ ಸಲುವಾಗಿ ನಾವು ನಮ್ಮ ಸರ್ಕಾರ, ನಮ್ಮ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಹೇಳ್ತೀನಿ ನಾನು, ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಈಗಾಗಲೇ ಮೊನ್ನೆ ಇವತ್ತು SPVಗೆ ಡೆಲ್ಲಿಗೆ ಹೋಗಿದೆ. ವಿದಿನ್ 2 days 3 days ಕೋಡ್ ಆಫ್ ಕಂಡಕ್ಟ್ ಬರೋರಿಗೆ SPV ಸ್ಪೆಷಲ್ ಪರ್ಪಸ್ ವೆಹಿಕಲ್ ಆಗಿ ಅದನ್ನು ಇವತ್ತು ಅಲ್ಲಿ ಆ್ಯಕ್ಟಿವಿಟೀಸ್ ವಿದಿನ್ 6 months. ಹೇಗಾದರೂ ಈಗ ನಮಗೆ ಟಿಕೆಟ್ ಅವಕಾಶ ಈಗ 10 ನಿಮಿಷದಿಂದ ಗೊತ್ತಾಗ್ಯದ. ಮತ್ತು MP ಆಗೋದಂತ 100%, ನಮ್ಮ ಸರ್ಕಾರ ಮ್ಯಾಗ ಬರೋದಂತ 100%. ವಿದಿನ್ 6 months, ವಿದಿನ್ 10 months, ವಿದಿನ್ 1 year ನಾನು ಅದು ನಮ್ಮದು ಮೆಗಾ ಟೆಕ್ಸ್ಟೈಲ್ ಆಪ್ರೇಷನ್ ಮಾಡ್ತೀವಿ. 1 lakh ಮಂದಿಗೆ ಡೈರೆಕ್ಟ್ ಎಂಪ್ಲಾಯ್ಮೆಂಟ್, 2 lakh ಜನರಿಗೆ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್. ಪ್ಲಸ್ ಇದು ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಎಲ್ಲಿ ಹೋದರೂ ಬಯೋಡಾಟ ಕೇಳ್ತಾರೆ. ಯುವರ್ ITI ಡಿಗ್ರಿ, ಯುವರ್ ಮಾಸ್ಟರ್ ಡಿಗ್ರಿ, ಯುವರ್ ಎಕ್ಸ್ಪೀರಿಯನ್ಸ್. ನಮಗೆ ಅದೆಲ್ಲ ಈ ಮೆಗಾ ಟೆಕ್ಸ್ಟೈಲ್ಸ್ ಬಗ್ಗೆ 4ನೇ 5ನೇ ಫೇಲ್ ಆದವನು ಕೂಡ ಅವನಿಗೆ ಟೆಕ್ನಿಕಲ್ ಸಪೋರ್ಟ್ ಮಾಡಿ ಅವರಿಗೆ ಮಿನಿಮಮ್ ಕಮ್ಸೆ ಕಮ್ 25,000 ತಿಂಗಳು ಬರುವಂಥ ಈ ಮೆಗಾ ಟೆಕ್ಸ್ಟೈಲಲ್ಲಿ ಕೆಲಸ ಆಗ್ತಾಯಿದೆ. ನಮ್ಮ ಸರ್ಕಾರದ ಇಷ್ಟೊತ್ತು ನಾವು ಇಂಪ್ಲಿಮೆಂಟ್ ಆಗಿಬಿಡ್ತಿತ್ತು. ಕೆಲವು ಉದ್ದೇಶಪೂರ್ವಕವಾಗಿ ಕೆಲವು ವಿಷಯಗಳನ್ನು ಮತ್ತೊಮ್ಮೆ 10 ವರ್ಷ ಅಗ್ರಿಮೆಂಟ್ ಆಗಿದ್ದು ನಾವು ಹಳೆ ಸರ್ಕಾರ ಮಾಡೋದು, ಇವ್ರು 2 ವರ್ಷ ಅಗ್ರಿಮೆಂಟ್ ಮಾಡಿ ಡಿಲೇ ಟ್ಯಾಕ್ಟಿಸ್ ಮಾಡಿದ್ರು ಕೂಡ ಇವತ್ತು ನಮ್ಮ ಶಿವಾನಂದ ಪಾಟೀಲ್ ಅವ್ರಿಗೆ ನಾನು ಧನ್ಯವಾದ ಹೇಳ್ಬೇಕಾಗ್ತದೆ. ಟೆಕ್ಸ್ಟೈಲ್ ಮಂತ್ರಿ ಅವ್ರಿಗೆ ಎಷ್ಟೇ ಮಂದಿ ಬ್ಯಾಡ್ ಅಂದರೂ ಕೂಡ ಇವತ್ತು ಶಿವಾನಂದ ಪಾಟೀಲ್ ಅವರು ಈ ಕೆಲಸಕ್ಕೆ ನಮಗೆ ಸಾಥ್ ಕೊಟ್ಟರೆ ನಾವು ಇದ್ದಿದ್ದನ್ನು ಹೇಳ್ತೀನಿ ನಾವು. ವಿ ಆರ್ ನಾಟ್ ನೆಗೆಟಿವ್. ದೋಸ್ ಹೂ ಹ್ಯಾವ್ ಹೆಲ್ಪ್ ವಿ ವಿಲ್ ರೆಫರ್ ದೇರ್ ನೇಮ್. ಇವತ್ತು ಅಂಥ ಒಂದು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಎಂಪ್ಲಾಯ್ಮೆಂಟ್ಸ್ ಒಳಗೆ ಆಗ್ತಾಯಿದೆ. ಅವರು ಭಾಳ ಕೇವಲವಾಗಿ ಇವತ್ತು ನಮ್ಮದು ಇದೇ ಟ್ರೈನ್ ಬಗ್ಗೆ ಮಾತಾಡ್ತಾರೆ. ಮತ್ತು ಈ ನಾವೇ ಡೆವಲಪ್ ಮಾಡೀವಿ, ನಾವೇ ಮಾಡ್ತಾಯಿದ್ವಿ ಅಂಥೇಳಿ ಅದು ಇಂಪ್ರೆಷನ್ ತೋರಿಸ್ತಾ ಇದ್ದಾರೆ. ಮತ್ತು ನಾವು ಕೊನೆ ಒಂದು ತಿಂಗಳ ಹಿಂದೆ ನರೇಂದ್ರ ಮೋದಿಜಿಯವ್ರು ಬಂದಿದ್ದರು. ನೀವು ಇದು ಬರೀಬೇಕು, ಯಾಕಂದರೆ ನಾನು ನಾ ಪ್ರೆಸ್ ಕಾನ್ಫರೆನ್ಸ್ ಮಾಡಲಿಲ್ಲ ಉದ್ದೇಶಪೂರ್ವಕವಾಗಿ. ಅವ್ರು ಏನು ಹೇಳ್ತಾರೆ, ನರೇಂದ್ರ ಮೋದಿಜಿಯವರು ಕಲಬುರ್ಗಿ ಏರ್ಪೋರ್ಟ್ಗೆ ಬಂದರು, ಇಲ್ಲಿಂದ ಸೋಲಾಪುರ್ಗೆ ಹೋದರು, ಇಲ್ಲಿ ಮತ್ತೆ ಬಂದರು, ಇಲ್ಲಿಂದ ಬೆಂಗಳೂರು ಹೋದರು, ಚೆನ್ನೈಗೆ ಹೋದರು. ಎಸ್, ಹಿ ವಿಲ್ ಕಮ್, ಹಿ ಹ್ಯಾಸ್ ಕಮ್ ಆ್ಯಂಡ್ ರೂಟ್ ಟು ದಿಸ್ ಥಿಂಗ್. ಕಲಬುರ್ಗಿಗೆ ಯಾಕೆ ಬರ್ತಾರೆ ನರೇಂದ್ರ ಮೋದಿಜಿಯವರು? ಮತ್ತು ನಮಗೆ ಹೇಳ್ತಾರೆ ಇವ್ರೇನು ಬೊಕ್ಕೆ ಕೊಡಬೇಕು, ಬರೀ ಬೊಕ್ಕೆ ಕೊಟ್ಟಾರ, ಬೊಕ್ಕೆ ಕೊಡಬೇಕು ರೆಪ್ರೆಸೆಂಟೇಷನ್ ಅಂತ ಹೇಳ್ತಾರೆ. ರೆಪ್ರೆಸೆಂಟೇಷನ್ ಇನ್ನತನ ಯಾವ ಪ್ರಧಾನಮಂತ್ರಿ ಕೂಡ ಆನ್ ಟೂರ್ ಆರ್ ಇಫ್ ಈಸ್ ಎನಿವೇರ್ ದೇ ವಿಲ್ ನಾಟ್ ಇಶ್ಯೂ ಎನಿ ಲೆಟರ್ಸ್. ಎಲ್ಲಿ ಇಲ್ಲ ಅದು ಇತಿಹಾಸದಲ್ಲೇ. ಅದು ಸುಮ್ಮನೆ ಆಮೇಲೆ ಹೇಳ್ತಾರೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಾರೆ. 2013 ಮಾರ್ಚ್ ತಿಂಗಳಲ್ಲಿ ನರೇಂದ್ರ ಮೋದಿಜಿಯವರು ಬಂದಿದ್ದರು. ಹಿ ವಾಸ್ ದ ಜೂನಿಯರ್ ಮಿನಿಸ್ಟರ್ ಅಟ್ ದಟ್ ಟೈಮ್. ಹಿ ಸೇಸ್ ಐ ಆಮ್ ಜೂನಿಯರ್ ಮಿನಿಸ್ಟರ್. ಅದಕ್ಕೆ ನಾನು ಇಶ್ಯೂ ಮಾಡಲಿಕ್ಕೆ ಹೋಗಲಿಲ್ಲ. ಇಟ್ ಇಸ್ ನಾಟ್ ಜೂನಿಯರ್, ಇಟ್ ಇಸ್ ದ ಉದ್ದೇಶಪೂರ್ವಕವಾಗಿ ಅವತ್ತು ಕೂಡ ನರೇಂದ್ರ ಮೋದಿಜಿಗೆ ಇಶ್ಯೂ ಮಾಡಲಿಕ್ಕೆ ಬಂದಿಲ್ಲ. ಉಸ್ತುವಾರಿ ಮಂತ್ರಿ ಆದರೂ ಕೂಡ ದಿಸ್ ಇಸ್ ದೇರ್. ಅವ್ರು ಯಾರಿಗೆ ಕಳಿಸಿದ್ರು? ನಮ್ಮ ರಾಜಶೇಖರ್ ಪಾಟೀಲ್ ಅವರಿಗೆ
ಬೀದರ್ ಉಸ್ತುವಾರಿ ಮಂತ್ರಿ ರಾಜಶೇಖರ್ ಪಾಟೀಲ್ ಅವರಿಗೆ ನಾನು ಅವತ್ತೇ ಭಾರತೀಯ ಜನತಾ ಪಾರ್ಟಿ ಸೇರಿದೆ. ನಾನು ಅವ್ರಿಗೆ ನರೇಂದ್ರ ಮೋದಿ ಅಂದರೆ ಫೋಬಿಯಾ, ನರೇಂದ್ರ ಮೋದಿ ಅಂದರೆ ಹಿಟ್ರೆಡ್ನೆಸ್, ನರೇಂದ್ರ ಮೋದಿ ಅಂದರೆ ಅವ್ರ ದುಶ್ಮನ್. ಇವತ್ತು ನರೇಂದ್ರ ಮೋದಿಗೆ ಭಾರತ ದೇಶ ಇಡೀ ಜಗತ್ತೇ ನರೇಂದ್ರ ಮೋದಿಜಿಯವರಿಗೆ ಒಂದು ಶ್ರೇಷ್ಠ ಜಾಗದಲ್ಲಿ ನೋಡ್ತಾ ಇದ್ದಾರೆ. ನಮಗೆ ಭಾಳ ಜನರು ಪ್ರಬುದ್ಧರು ಬೇರೆ ಬೇರೆ ಫಾರಿನಿಂದ ಬಂದು ನಮ್ಮ ದೋಸ್ತರು ಹೇಳ್ತಾರೆ, ಅಲ್ಲಿ ಎಲ್ಲರೂ ಹೇಳಿದ್ರು ಮೋದಿಜಿಗೆ ಹೇಳ್ತಾರೆ, ಮೋದಿಜಿಗೆ ದೇಶವಾಲೆ ಅಂತ ಹೇಳ್ತಾರೆ. ಇಂಥ ವ್ಯಕ್ತಿ ಬಗ್ಗೆ ಇವ್ರಿಗೆ ಇಂಥ ದೊಡ್ಡ ಹೇಟ್ರೆಡ್ನೆಸ್. ನರೇಂದ್ರ ಮೋದಿಜಿ ದ ಮ್ಯಾನ್ ಹೂ ವರ್ಕ್ಸ್ 20 hours ಇನ್ 24 hours ಒಂದು ಇತಿಹಾಸ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ. ಇವತ್ತು ನಮ್ಮ ಕಾನ್ಸೆಪ್ಟು, ನಮ್ಮ ಅಭಿವೃದ್ಧಿ, ನಮ್ಮ ಡೆವಲಪ್ಮೆಂಟು, ಇವತ್ತು ಚಂದ್ರಯಾನ್ 3, ಇವತ್ತು ನಮ್ಮದು ಏಷ್ಯಾಡ್ ಗೇಮ್ಸ್, ಚಂದ್ರಯಾನ್ 3 ಹಿಸ್ಟ್ರಿ ಮಾಡಿದ್ದಾರೆ. ಚಂದ್ರಯಾನ್ 2 ಫೇಲ್ ಆಗಿಲ್ಲ, ಅದು ಚಂದ್ರಯಾನ್ 3 ಫುಲ್ ಕಂಪ್ಲೀಟ್ ಸಕ್ಸಸ್ ಆಗಿಲ್ಲ. ಸೈಂಟಿಸ್ಟ್ಗಳಿಗೆ ಅಲ್ಲಿ ಬಂದಿದ್ದು ವೀಕ್ಷಣೆ ಮಾಡಲಿಕ್ಕೆ ಅವ್ರಿಗೆ ಧೈರ್ಯ ಕೊಟ್ಟು, ಎದಿಗೆ ಹಿಡಿದು ಅವ್ರಿಗೆ ಧೈರ್ಯ ಕೊಟ್ಟು ಎಲ್ಲರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇವತ್ತು ಅವಾರ್ಡ್ಗಳು, ಇವತ್ತು ನ್ಯಾಷನಲ್ ಅವಾರ್ಡ್ಗಳು ಅವ್ರಿಗೆಲ್ಲರಿಗೆ ಯಾರು ರೆಕಮೆಂಡ್ ಇಲ್ಲ ಆನ್ ಸ್ಟೇಟ್ ಸೀದಾ ಎಲಿಜಿಬಲ್ ಇದ್ದವರಿಗೆ ಆ ಜಾತಿ ಈ ಜಾತಿಯಲ್ಲಿ ಪ್ರತಿಯೊಬ್ಬರಿಗೆ ಕೊಡ್ತಾ ಇದ್ದಾರೆ. ಇಂಥವ್ರ ಬಗ್ಗೆ ಅವ್ರಿಗೆ ಹೇಟ್ರೆಡ್ನೆಸ್, ಇಂಥವ್ರ ಬಗ್ಗೆ ಇವ್ರು ಬರೀ ಮೋದಿಜಿ ಬಗ್ಗೆ ಜನರ ತಲೆಗೆ ವಿಷ ಬಿತ್ತೋ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರು ಇಡೀ ಭಾರತ ದೇಶದ, ಇವತ್ತು ನಮ್ಮ ಮುಂಬೈಯಲ್ಲಿ ಅಟಲ್ ಫ್ಲೈಓವರ್, ಐತಿಹಾಸಿಕ ಬಿಗ್ಗೆಸ್ಟ್ ಫ್ಲೈಓವರ್, ಇವತ್ತು ಅನೇಕ ಒಂದಲ್ಲ ಸಾವಿರಾರು ಕೆಲಸ ಮಾಡಿದ್ದಾರೆ. ಇದ್ರ ಬಗ್ಗೆ ಇವ್ರಿಗೆ ಸ್ವಲ್ಪ ಅಭಿಮಾನ ಇಲ್ಲ. ಇವತ್ತು ನಮ್ಮಲ್ಲಿ ಇರೋದು ಸಮಸ್ಯೆ. ಇನ್ನೂವರೆಗೆ ನಾನು ಹೇಳ್ತೇನೆ, 9 ತಿಂಗಳಾಯಿತು, 8 ತಿಂಗಳಾಯಿತು, 9 ತಿಂಗಳಾಯಿತು. ನಾ ಆಮ್ ಟೆಲಿಂಗ್ ಯು ದ ಫ್ಯಾಕ್ಟ್. ಯಾರು ನಮಗೆ ನಾವು MP ಆಗಲಿ MLAಗಳಿಗೆ ಅವರು ಮ್ಯಾಲಿನವ್ರು ಯಾರ ಕ್ಲರ್ಕ್ ಫೋನ್ ಮಾಡಬೇಕು, ಸರ್ ಕಾರ್ಯಕ್ರಮ ಅದ, ಅವ್ರು ಹೇಳ್ತಾರೆ ಪ್ರೋಟೋಕಾಲ್, ಜಾಧವ್ ಪ್ರೋಟೋಕಾಲ್. ಎಸ್, ಅವ್ರು ಬರೀ ಸಂವಿಧಾನ ಬಗ್ಗೆ ಮಾತಾಡ್ತಾರೆ, ಸಂವಿಧಾನ ಅವರು ಒಬ್ಬರೇ ರಕ್ಷಕರ ಸಂವಿಧಾನದ ಬಗ್ಗೆ. ಸಂವಿಧಾನ ಎಲ್ಲಕ್ಕೆ ದೊಡ್ಡ ರಕ್ಷಣೆ ಮಾಡೋರು ನಾವೆಲ್ಲರೂ. ಭಾರತ ದೇಶದ 140 ಕೋಟಿ ಜನರು ಪ್ರತಿಯೊಬ್ಬರು ಸಂವಿಧಾನ ಬಗ್ಗೆ ಗೌರವ ಇದೆ. ಇವತ್ತು ಆ ಸಂವಿಧಾನ ಪ್ರಕಾರ ನಿಮಗೆ ಗೊತ್ತು, ಬೆಳಿಗ್ಗೆ ಇವತ್ತು ಸಿದ್ದರಾಮಯ್ಯ ಇವರು ಮುಖ್ಯಮಂತ್ರಿಯವರು ಮೊನ್ನೆ ವಾಡಿಯಲ್ಲಿ ನಮ್ಮ ಚಿಂಚೋಳಿ ಕ್ಷೇತ್ರದ ವಾಡಿ ಮತ್ತು ಚಿಂಚೋಳಿ ಚಿತಾಪುರ್, ಸರ್ ದ ಬೆಸ್ಟ್ ವರ್ಕ್, ನನಗೆ ಸ್ಯಾಟಿಸ್ಫ್ಯಾಕ್ಟ್ ತಂದಿದ್ದು ವರ್ಕ್ ಜಲ್ ಜೀವನ್ ಮಿಷನ್. ಇವತ್ತು ಸನ್ನತಿ, ನೀವು ಭಾಳ ಇಂಪಾರ್ಟೆಂಟ್ ಅದ ಸರ್, ಸನ್ನತಿ ಬ್ರಿಡ್ಜ್ ಬ್ಯಾರೇಜ್ದಿಂದ 120 130 ಹಳ್ಳಿಗಳಿಗೆ, ತಾಂಡಗಳಿಗೆ ಸರ್ಫೇಸ್ ವಾಟರ್ ಕೊಡೋದು ಪ್ರಾಜೆಕ್ಟು. ನಾವು ಹೋದ ವರ್ಷ ಬೊಮ್ಮಾಯಿ ಸಾಹೇಬ್ರ ಹತ್ರ ಡೆಲ್ಲಿಗೆ ಹೋಗಿ ಚಳಿಯಲ್ಲಿ ರಿಕ್ವೆಸ್ಟ್ ಮಾಡಿ ಪರ್ಮಿಷನ್ ತೊಗೊಂಡು ನಾವು ಬೆಳಗಾಂ ಮಂತ್ರಿಮಂಡಲದಾಗ ಅದನ್ನು ಪಾಸ್ ಮಾಡಿಸಿ, ಟೆಂಡರ್ ಮಾಡಿಸಿ, ರೆಡಿ ಮಾಡಿದ್ದು ಕೆಲಸ. ಇವತ್ತು ನಮಗೆ ಹೇಳಲಾರ್ದೆ, ಪ್ರೋಟೋಕಾಲ್ ಫಾಲೋ ಮಾಡಲಾರ್ದೆ ನಾನೇ ಮಾಡೀನಿ. ಅವ್ರು ದುಡ್ಡಿಲ್ಲ ಸರ್ಕಾರ ಬಲ್ಲಿ. ದೇರ್ ಇಸ್ ನೋ ಮನಿ ಇನ್ ದ ಗೌರ್ಮೆಂಟ್ ಫಾರ್ ಸಚ್ ಡೆವಲಪ್ಮೆಂಟಲ್ ವರ್ಕ್. ಇವತ್ತು 180 crores ಇವತ್ತು ನಮ್ಮ ಜಲ್ ಜೀವನ್ ಮಿಷನ್ ನಮಗೆ ಗೊತ್ತಿಲ್ಲ, ನಮಗೆ ಹೇಳಿಲ್ಲ. ಇಟ್ ಈಸ್ ಅ ವಯಲೇಷನ್ ಆಫ್ ಪ್ರೋಟೋಕಾಲ್. ಇದು ಒಂದು ಸಂವಿಧಾನ ಹೇಳ್ತಾರೆ, ಸಂವಿಧಾನ ಅಂತ ಸ್ವಲ್ಪ ಅವ್ರಿಗೆ ಗೌರವ ಇರಬೇಕು. ಮಿನಿಮಮ್ 7 days ಪ್ರಯರ್ ನಮ್ಗೆ ಇನ್ಫಾರ್ಮ್ ಮಾಡಬೇಕು, ನಮಗೆ ಹೇಳಬೇಕು ಈ ಪ್ರೋಗ್ರಾಮ್ ಅದ ಅಂತೇಳಿ. ಬರೋದು ಯಾರು ನಾವು ಮಾಡಿದ ಕೆಲಸ ನಾವು ಮಾಡೀವಿ ಅಂತ ಹೇಳೋದು, ಇದನ್ನು ನಾನು ಪೂರ್ತಿ ಖಂಡನೆ ಮಾಡ್ತೀವಿ. ಇನ್ನೊಂದು ಬೆಡ್ಸೂರು, ಬೆಣ್ಣೆತೂರ, ಬೆಡ್ಸೂರು ಇಸ್ ದ ಮೈ ಬರ್ತ್ ಪ್ಲೇಸ್. ನಮ್ಮ ಊರಿಂದು ಬೆಡ್ಸೂರು ರೇವಣಸಿದ್ದೇಶ್ವರ ಗುಡಿ ಹತ್ರ ಬೆಡ್ಸೂರು ಆ್ಯಂಡ್ ಅನದರ್ 92 villages. ಅದನ್ನು ದೊಡ್ಡ ಜಲ್ಜೀವನ್. ನಾವು ಬೊಮ್ಮಾಯಿ ಸಾಹೇಬ್ರಿಗೆ ನಾನು ಧನ್ಯವಾದ ಹೇಳಬೇಕಾಗ್ತದೆ. ಯಾಕಂದರೆ ಇಂಥ ಒಂದು ದೊಡ್ಡ ಪ್ರಾಜೆಕ್ಟ್ ನಮ್ಮ ಬೆಣ್ಣೂತರ ಬಾಜುನೇ ಕೆಲವು ವಿಲೇಜ್ ಒಟ್ಟಿ ಅಲ್ಲಿ ನೀರು ಕುಡಿಲಿಕ್ಕೆ ಇರಲಿಲ್ಲ. ಅಲ್ಲಿ ಹುಡುಗಿಯರು ಬ್ಯಾಸ್ಗ್ಯಾಗೆ ಡ್ರೈವ್ ವೆಲ್ನಾಗ ಹೋಗಿ ಕಾರ್ ಜಾರಿ ಬಿದ್ದಿದ್ದ ಘಟನೆಗಳು ಭಾಳ ಆಗ್ಯಾವ. ಇಂಗ್ಲೀಷ್ದಾಗ ಹೇಳ್ತೀವಿ ಪವರ್ಟಿ ಇನ್ ಪ್ಲಾಂಟಿ. ಅಂಥ ಓಪನ್ ವೆಲ್ಲಲ್ಲಿ ಅಲ್ಲಿ ನೀರಿನ ಸಮಸ್ಯೆ ಇತ್ತು. ಅದನ್ನು ಪೂರ್ತಿ ಪ್ರೊಸೀಜರ್ ಮಾಡಿ, ನೀವು ಹೇಳ್ತಾರೆ ಹಗಲ ರಾತ್ರಿ ಕ್ಲಿಯರೆನ್ಸ್ ತೊಗೊಂಡು, ಟೆಕ್ನಿಕಲ್ ಕ್ಲಿಯರೆನ್ಸ್ ತೊಗೊಂಡು ಅದನ್ನು ಪೂರ್ತಿ ನೋಡಿ ಏಕ್ದಮ್ ಮಾಡರ್ನ್ ಮೆಥಡ್ ಅಂಥ ಒಂದು ನೀರಿನ ಪ್ರಾಜೆಕ್ಟು. ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕಿಶೋರ್ ಜಾಧವ್ ಅಂತೇಳಿ ನಮ್ಮ ತಮ್ಮನ ಹೆಂಡತಿ,
ಆಮೇಲೆ ಅಲ್ಲಿ ಎಮ್ ಎಲ್ ಎ ಅವಿನಾಶ್ ಜಾಧವ್, ಅಲ್ಲಿ ಇನ್ನೊಬ್ಬ ಎಮ್ ಎಲ್ ಎ ಯಾರು ನಮ್ಮ ಬಸವರಾಜ್ ಮತ್ತಿಮೋಡ್, ಸ್ವಲ್ಪ ವಿಲೇಜಸ್ ಚಿತ್ತಾಪುರ ಬರ್ತವೆ. ಅದು ಕೂಡ ವಾರ್ಡಿಗೆ ಯಾರ ಅಧ್ಯಕ್ಷತೆಯಲ್ಲಿ? ಮಂತ್ರಿ ಅಧ್ಯಕ್ಷತೆಯಲ್ಲಿ. ನಮ್ಮ ಕಲಬುರಗಿ ಚಿಂಚೋಳಿ ಕೆಲಸಗಳು ಹೋಗಿ ವಾರ್ಡಿಗೆ ಹೋಗಿ ಯಾಕೆ ಅದನ್ನು ಇದು ಉದ್ಘಾಟನೆ ಮಾಡಿದ್ರು ಕೂಡ ದಿಸ್ ಇಸ್ ದ ಪ್ರೊಸೀಜರ್. ಎಮ್ ಎಲ್ ಅವ್ರಿಗೆ ಅಧ್ಯಕ್ಷತೆ ಮಾಡಬೇಕು. ದಿಸ್ ಇಸ್ ಅ ಪ್ರಿವಿಲೇಜ್. ಇದು ಕೂಡ ಇಂಥ ಕೆಲಸ ಅನ್ಕಾನ್ಸ್ಟಿಟ್ಯೂಷನಲ್ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಮತ್ತು ನಿನ್ನೆ ಆಗಿದ್ದು ಇವ್ರು ಜೋರಿಗೆಲ್ ಘಟನೆಯಲ್ಲಿ ಯಾವ ಊರದು? ಗ್ರಾಮ ಪಂಚಾಯತ್ ಅಧ್ಯಕ್ಷ, ಒಬ್ಬ ದಲಿತ ಅಧ್ಯಕ್ಷ, ರೈಟ್ ಕಮ್ಯುನಿಟಿದವರು, ಕೋಳ್ಕೂರು ಗ್ರಾಮ ಪಂಚಾಯತ್ ಅಲ್ಲಿ ಪಾಪ ನೀವು ನಿನ್ನೆ ನಾವು ಇಲ್ಲೇ ಇದ್ವಿ. ನಾವು ಆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಂದು ನಂಬರ್ ಹೇಳ್ತಾನೆ, ಸರ್ ನಾ ಅಧ್ಯಕ್ಷ ಇದ್ದೀನಿ ಸರ್, ಅಲ್ಲಿ ಮಂತ್ರಿ ಬಂದು ನನ್ನ ಹೆಸರು ಅಧ್ಯಕ್ಷ ಸಿಂಪಲ್ ಹೆಸರು ಹಾಕ್ಯಾರ, ನಂದು ಅಧ್ಯಕ್ಷತೆಯಲ್ಲಿ ಆಗಬೇಕು. ಅರೆ ಲೈಫ್ ಟೈಮ್ದಾಗ ಒಮ್ಮೆ ಅಧ್ಯಕ್ಷ ಆಗ್ತಾರೆ, ಬಾರ್ ಆಗಲ್ಲ. ಆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಮೇಲೆ ನಾವು ಡಿ ಸಿ ಅವ್ರಿಗೆ ಮಾತಾಡಿ ಅದನ್ನು ಮತ್ತು ಡಿ ಸಿ ಅವ್ರು ಫೋನ್ ಮಾಡಿ ನರೇಂದ್ರ ಮೋದಿಯವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಕೊಡುಗೆ ಕೊಟ್ಟಿಲ್ಲ. ನರೇಂದ್ರ ಮೋದಿಜಿಯವರು ನಮ್ಮ ಭಾರತ ದೇಶದ ಜನರಿಗೆ ಕೊಡುಗೆ ಕೊಟ್ಟಾರ. ನರೇಂದ್ರ ಮೋದಿಜಿಯವರು ನಮ್ಮ ಗುಲ್ಬರ್ಗಕ್ಕೆ ಇವತ್ತು 1475 ಕೋಟಿದು ಒನ್ ಆಫ್ ದ ಬಿಗ್ಗೆಸ್ಟ್ ರೋಡ್, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ರೋಡ್, ಸಿಂಗಾಪುರ್ ಟೈಪ್ ರೋಡು, ಅಲ್ಲಿ ಫ್ಲೈಟು ಬಂದು ಲ್ಯಾಂಡ್ ಆಗ್ಬೋದು. ಇವತ್ತು ಅಫ್ಜಲ್ಪುರದಿಂದ ಪೂರ್ತಿ ಜೇವರ್ಗಿ ಬಾರ್ಡರ್ವರೆಗೆ ಒನ್ ಆಫ್ ದ ಬೆಸ್ಟ್ ರೋಡ್ ಇನ್ ಇಂಡಿಯಾ, ಗ್ರೀನ್ ಕಾರಿಡಾರ್ ರೋಡ್ ಅದು ಕೊಟ್ಟಿದ್ದಾರೆ. ಇವತ್ತು ಜಲ್ ಜೀವನ್ ಮಿಷನ್ಗೆ ಇವತ್ತು 2000, ಇವ್ರಿಗೆ ಏನಾಗಿತ್ತು 75 ವರ್ಷ. ಮತ್ತು ಇವತ್ತು ಇಂಡಿಯನ್ ಎಕ್ಸ್ಪ್ರೆಸ್ ಹೆಡ್ಲೈನ್ ಬಂದದ. ಇವತ್ತು ಒಂದು ಪೇಪರ್ದಾಗ ನೋಡಿದೆ ಸರ್, ಇವತ್ತು ನಾನು ನಿನ್ನೆ ಹೇಳಿದ ಮಾತು ಪೇಪರ್ದಾಗ ಬಂದದ. ಗುಲ್ಬರ್ಗಾ ಈಸ್ ದ ಲೀಸ್ಟ್ ಇನ್ ಪರ್ ಕ್ಯಾಪಿಟಲ್ ಇನ್ಕಮ್, ತಲೆ ಆದಾಯ. ಗುಲ್ಬರ್ಗಾ 75 ವರ್ಷ, 78 ಇದರದಾಗ 60 ವರ್ಷ ಇಟ್ ವಾಸ್ ರೂಲ್ಡ್ ಬೈ ಕಾಂಗ್ರೆಸ್. ಇಟ್ ವಾಸ್ ರೂಲ್ಡ್ ಬೈ ಕಾಂಗ್ರೆಸ್. ನಮ್ಮ ತಲೆ ಆದಾಯ ಇನ್ನೂವರೆಗೆ ನಮ್ಗೆ ಕಡಿಮೆ ಇದೆ, ಇನ್ನೂವರೆಗೆ ಕಡಿಮೆ ಇದೆ. ಹೈಯೆಸ್ಟ್ ಹೇಳ್ತಾರೆ ನಾವು ಕಲ್ಯಾಣ ಕರ್ನಾಟಕ ಬ್ಯಾಕ್ವರ್ಡ್ ಏರಿಯಾ. ಇಷ್ಟು ದಿವಸ ದುಡ್ಡು ಕೊಟ್ಟು ದುಡ್ಡೆಲ್ಲಿ ಹೋಯ್ತು? ಡೆವಲಪ್ಮೆಂಟ್ ಬೋರ್ಡ್ ದುಡ್ಡು ಕೊಡ್ತಾ ಇದ್ದಾರೆ, ಎಲ್ಲಿ ದುಡ್ಡು ಹೋಯ್ತು ಇವ್ರದ್ದು? ಮತ್ತು ನರೇಂದ್ರ ಮೋದಿ ಅವ್ರ ಕೊಡುಗೆ ಏನಂತ ಹೇಳ್ತಾರೆ, ಇವತ್ತು ಈ ಭಾಗಕ್ಕೆ ಇವತ್ತು ಕ್ರಾಂತಿ ಆಗ್ತಾ ಇರೋದು ಓನ್ಲಿ ಇಂಥ ಒಂದು ಒಳ್ಳೆ ಇವತ್ತು ನಮ್ಮದು ವಂದೇ ಭಾರತ್ ಟ್ರೈನ್. ಇವತ್ತು ವಂದೇ ಭಾರತ್ ಟ್ರೈನ್ ಇಂಥ ಒಂದು ಒಳ್ಳೆ ಅನುಕೂಲತೆ ಮಾತು ಕೊಡ್ತು ನರೇಂದ್ರ ಮೋದಿ. ಅವ್ರು ಹೇಳ್ತಾರೆ ಅದು ಏನು ಕೊಟ್ಟಾರಂತೇಳಿ 2 ಟ್ರೈನು. ಇವತ್ತು ಅನೇಕ ಬೇರೆ ಬೇರೆ ಇವತ್ತು ಈ ಭಾಗ ಅಭಿವೃದ್ಧಿ ಆಗ್ತಾ ಇದೆ. ಅವ್ರು ನರೇಂದ್ರ ಮೋದಿಯವ್ರ ಕಡೆಗೆ ಖರ್ಗೆ ಸಾಹೇಬ್ರಿಗೆ ಕೊಟ್ಟಿಲ್ಲ, ನರೇಂದ್ರ ಮೋದಿಯವರು ಕೊಡುಗೆ ಕೊಟ್ಟಿದ್ದು ನಮ್ಮ ಸಾಮಾನ್ಯ ಜನರಿಗೆ ಕೊಟ್ಟಿದ್ದಾರೆ. ಈಗ MS ಕೆಮಿಲ್ ಅಂದರೆ ಗುಲ್ಬರ್ಗ ಅಂತಿದ್ರು. MS ಕೆಮಿಲ್ ಒಂದು ಟೆಕ್ಸ್ಟೈಲ್, ಒಂದು ಅಲ್ಲಿ ಬಟ್ಟೆ ಮಾಡೋ ಇಂಡಸ್ಟ್ರಿ ಇತ್ತು. ಅಲ್ಲಿ ಯಾರ್ಯಾರು ಕೆಲಸ ಮಾಡ್ರೆ ನಿಮಗೆ ಗೊತ್ತದ, ಯಾವ ರಾಜಕೀಯ ತಂದೆಯವ್ರು ಕೆಲಸ ಮಾಡ್ರೆ ಗೊತ್ತದ. ಅದು ಮುಗಿದು ಕ್ಲೋಸ್ ಆಯಿತು ಟೆಕ್ಸ್ಟೈಲ್. ಅದು MS ಕೆಮಿಲ್ ಲ್ಯಾಂಡ್ ಇನ್ನತ್ತನ ಅಲ್ಲೇ ಭಾಳ ಲ್ಯಾಂಡ್ ಮಿಸ್ಯೂಸ್ ಮಾಡ್ತಾಯಿದ್ರೆ, ಎನ್ಕ್ರೋಚ್ಮೆಂಟ್ ಇದೆ ಅಲ್ಲಿ. ಅದನ್ನು ರಿವೈವ್ ಮಾಡೋದು ಬಿಟ್ಟು ಇವತ್ತು ನಾವು ಮೆಗಾ ಟೆಕ್ಸ್ಟೈಲ್ ಅವ್ರಿಗೆ ಕಣ್ಣಿಗೆ ಕಾಣಲ್ಲ. ಇಂಥ ಒಂದು ದೊಡ್ಡ ಮೆಗಾ ಟೆಕ್ಸ್ಟೈಲ್ ಪಾರ್ಕು ಅವರಿಗೆ ಭಾರತ ದೇಶದಲ್ಲಿ 7 ಮೆಗಾ ಔಟ್ ಆಫ್ ಟೋಟಲ್ ಇಡೀ ಭಾರತ ದೇಶದಾಗ 7 ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಕೊಡ್ತೀನಿ ಅಂತೇಳಿ ನರೇಂದ್ರ ಮೋದಿಯವರು ಇದರಲ್ಲಿ ನಮ್ಮ ಬಜೆಟ್ ಘೋಷಣೆ ಮಾಡಿದರು. ಮೊದಲೇ ನಾವು ಅಪ್ಲಿಕೇಶನ್ ಕೊಟ್ಟಿವಿ ಮತ್ತು ಚಾಲೆಂಜ್ ಮೆಥಡಲ್ಲಿ ಇವತ್ತು ನಾವು ಭಾರತ್ ಮಾಲಾ ರೋಡ್ ತೋರಿಸಿ, ಇವತ್ತು ನಮ್ಮ ಏರ್ಪೋರ್ಟ್ ತೋರಿಸಿ, ನಮಗೆ ಇವತ್ತು ನಮ್ಮದು ಇಲ್ಲಿ ಕಾಟನ್ ತೋರಿಸಿ, ಇಲ್ಲಿನ ಎಲ್ಲ ಅನುಕೂಲತೆ ತೋರಿಸಿ ಮಾರ್ಕ್ಸ್ ತೊಗೊಂಡು ಮೆರಿಟ್ ಬೇಸಿಸ್ ಮೇಲೆ ಇವತ್ತು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ನಂಬಲ್ಲಿ ತೊಗೊಂಡಿವಿ. ಮೆಗಾ ಟೆಕ್ಸ್ಟೈಲ್ ಬರೀ ಬಟ್ಟೆ ಅಲ್ಲ, ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಅಂದ್ರೆ ಮೆಗಾ ಟೆಕ್ಸ್ಟೈಲ್ ಪಾರ್ಕಲ್ಲಿ ಸರ್ಜಿಕಲ್ ಸೂಚರ್ ಮಟೀರಿಯಲ್, ರೋಡ್ ಮಟೀರಿಯಲ್, ಆಮೇಲೆ ಫಾರ್ಮ್ ಟು ಫೈಬರ್, ಫೈಬರ್ ಟು ಫ್ಯಾಕ್ಟ್ರಿ, ಫ್ಯಾಕ್ಟ್ರಿ ಟು ಫ್ಯಾಷನ್, ಫ್ಯಾಷನ್ ಟು ಫಾರ್ ಅಂತೇಳಿ ಒಂದು ದೊಡ್ಡ ಕಮ್ಸೆ ಕಮ್ 10,000 ಕೋಟಿ ಹೂಡಿಕೆ ಆಗೋದೆಲ್ಲ ಪ್ರೊವಿಷನ್ ಮಾಡಿದ್ದಾರೆ. ಇದು ಭಾಳ ಒಳ್ಳೆಯ ರೀತಿಯಲ್ಲಿ ಗ್ರೋ ಆಗ್ತಾ ಇದೆ. ಇಂಥವೆಲ್ಲ ಅನೇಕ ಇವತ್ತು ನಮ್ಮ ನರೇಂದ್ರ ಮೋದಿಯವರು ಭಾಳ ಕೆಲಸ ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ನಾವು ಭಾಷಣ ಪೂರ್ತಿ ಕೇಳಲಿಲ್ಲ, ಏನೇನೋ ನಮ್ಮ ಮೋದಿ ಅವರಿಗೆ ಮೋದಿಜಿ ಅವ್ರು ಯಾಕೆ ಹೇಳ್ತಾರೆ, ನಮ್ಮ ಹೆಸರು ತಿಳಲಾರ್ದೆ ನಮ್ಮ BJP ಅವರಿಗೆ ನಿದ್ದೆ ಬರಲ್ಲ ಅಂತ. ದೇವರು ಅವ್ರ ಪಾಲಿಗೆ ದೇವರಾಗಿರ್ತಾರೆ. ಮನುಷ್ಯ ನೀ ದೇವರಿಗೆ ಭರೋಸೆ ಮಾಡಲ್ಲಪ್ಪ. ಯು ಡೋಂಟ್ ಬಿಲೀವ್ ಇನ್ ಗಾಡ್.
ಪಾಕಿಸ್ತಾನ್ ಜಿಂದಾಬಾದ್ ಹೇಳೋರಿಗೆ ಸಮರ್ಥನೆ ಮಾಡೋರು ಇದ್ರಲ್ರಿ ನೀವು. ಇನ್ನ ರಿಪೋರ್ಟ್ ನೋಡ್ಲಾರ್ದೆ, ಫಾರೆನ್ಸಿಕ್ ರಿಪೋರ್ಟ್ ನೋಡ್ಲಾರ್ದೆ ಅವ ಮಾಡಿಲ್ಲ. ಅರೆ ವಾಟ್ ಈಸ್ ದಿಸ್? ಆರ್ ಯು ಗಾಡ್? ಇಮಿಡಿಯೇಟ್ ಟೈಮರ್ ಅವಕಾಶ ನೋಡ್ಬೇಕಲ್ಲ. ಸ್ವಲ್ಪ ಸಿದ್ದರಾಮಯ್ಯ ಅವ್ರು ಮಾತಾಡ್ದಂಗೆ ಕಲಿಬೇಕಲ್ಲ. ಹೋಮ್ ಮಿನಿಸ್ಟರ್ ಚಲೋ ಮಾತಾಡಿದ್ರು, ನಿಮಗೇನಾಗ್ಯದಪ್ಪ? ಇಲ್ಲಿ ಬಂದ ಕೂಡಲೇ ಅರೆ ಯು ಬಿ ಇನ್ ಗುಲ್ಬರ್ಗ, ಯು ಸ್ಪೆಂಡ್ ಫ್ಲೈಟ್ ಅದ, ಒಂದೇ ಭಾರತಕ್ಕೆ ಹೋಗಿ ನೀನು ಡಕೋಟಾ ತಿರುಗಾಡೋ. ಮುಂಜಾನೆ 5ಕ್ಕೆ ಬಿಡ್ತದೆ, 12ಕ್ಕೆ ಮತ್ತೆ ವಾಪಸ್ ಬಾ. ಇಲ್ಲಿ ಬರಗಾಲ ಹತ್ತದ, ನೀರು ಕುಡಿಲಿಕ್ಕೆಲ್ಲ ತಿರುಗಾಡೋ. ನಿಮ್ಮ ಜೊತೆ ನಾವು ಬರ್ತೀವಿ. ಎಲ್ಲೋಕೆ ನಾಲಾಯಕ್ ಜಾಧವ್ ಕೆಲವು ವರ್ಡ್ಗಳು ನಾವು ನೋಡ್ಬೇಕಾಗ್ತದೆ, ಎಲ್ಲ ನೆನಪು ಹೋಗ್ಯೋ ನಮಗೆ. ಚಿಂಚೋಳಿ MP, ಅರೆ ನಾ ಚಿಂಚೋಳಿ MP ಇದ್ದೀನಿ, ಐ ಆಮ್ ಪ್ರೌಡ್ ಟು ಬಿ ಚಿಂಚೋಳಿ MP. ಯು ಆರ್ ಅ ಡಾಲರ್ ಕಾಲನಿ ಮಿನಿಸ್ಟರ್ ಇದ್ದೀನಿ ನೀವು, ಯು ಆರ್ ಅ ಡಾಲರ್ ಕಾಲನಿ ಮಿನಿಸ್ಟರ್. ಅಲ್ಲಲ್ಲ, ಅವ್ರು ಹೇಳಿದ ಮಾತು ಹೇಳ್ತೀನಿ ನಾನು. ಅರೆ ಐ ಆಮ್ ಬಾರ್ನ್ ಇನ್ ಚಿಂಚೋಳಿ. ಅವ್ರ ಉದ್ದೇಶಪೂರ್ವಕ ಚಿಂಚೋಳಿಗೆ ಬೀದರ್ ಹಾಕಿದವ್ರು ಅವರೇ. ಚಿಂಚೋಳಿ ಇದ್ದೀನಿ ಗುಲ್ಬರ್ಗ, ಅದು ಡಿಲಿಮಿಟೇಷನ್ ಒಳಗೆ ಇವ್ರು ಓಟ್ ಜಾಸ್ತಿ ಆಯ್ತು ನಾನು ಬೀಳ್ತೀನಿ ಅಂತೇಳಿ ಅದು ಬೀದರ್ಗೆ ತಳ್ಳ್ಯಾರವರು. ಅಳಂದು ಯಾಕೆ ಹಾಕಬೇಕಾಗಿತ್ತು? ಇಲ್ಲಿ ಹೆಬ್ಬಾಳ, ಇಲ್ಲಿಂದ ಸ್ಟೋನ್ ಥ್ರೋ ಡಿಸ್ಟೆನ್ಸ್ ಅಂತೀವಿ ನಾವು, 20 ಕಿಲೋಮೀಟರ್, 15 ಕಿಲೋಮೀಟರ್, ಕಾಳಗಿ, ಇವೆಲ್ಲ ಬೀದರ್ದಲ್ಲಿ ಊಟ ಹಾಕ್ಲಿಕ್ಕೆ ಹೋಗ್ಬೇಕು. ಯಾಕೆ ಜಸ್ಟಿಸ್ ಹೂ ಸೇಸ್ ಇವೆಲ್ಲ ಮ್ಯಾನ್ಯುಪ್ಲೇಟ್ ಮಾಡಿ. ನೀವು ಸ್ವಾತಂತ್ರ್ಯ ಆದಮೇಲೆ ಇಲ್ಲಿವರೆಗೆ ಬರೀ ಮ್ಯಾನ್ಯುಪ್ಲೇಟ್ ಮಾಡಿ ಗೆದ್ದಿರಿ ನೀವು. ಯು ಆರ್ ಮ್ಯಾನ್ಯುಪ್ಲೇಟೆಡ್ ಆ್ಯಂಡ್ ಒನ್. ಈಗ ನೀವು ವೋಟಿಂಗ್ ಮಷಿನ್ ಮ್ಯಾಗ ಬೈತಿದ್ರಲ್ಲ, ಈಗ ನೀವು ತೆಲಂಗಾಣ ಗೆದ್ದ ಮ್ಯಾಗ ವೋಟಿಂಗ್ ಮಷಿನ್ ಬಗ್ಗೆ ಯಾಕೆ ಮಾತಾಡಲ್ಲ? ಎಲ್ಲ ಫಾರ್ ಎವ್ರಿಥಿಂಗ್ ಕ್ವಾರಿ ಮಂದಿಗೆ. ಅರೆ ಸ್ವಲ್ಪ ಪೇಷನ್ಸ್ಲಿ ಏನಾಗ್ಯದ, ಯು ಟಾಕ್ ವಿತ್ ಅಸ್, ನಮ್ಮ ಜೊತೆ ಐ ಆಮ್ ರೆಡಿ ಟು ಕಮ್. ನಮಗೆ ನಾಚಿಕೆಲ್ಲ, ಅಭಿವೃದ್ಧಿ ನಾವೆಲ್ಲ ಕಲ್ತು ಕೆಲಸ ಮಾಡ್ತೀವಿ. ಯಾವುದಾದ್ರು ಜಾಯಿಂಟ್ ಮೀಟಿಂಗ್. ಡಿಕ್ಟೋಟೋರಿಯಲ್ ಅಟಿಟ್ಯೂಡ್, ಯುವರ್ ಅಟಿಟ್ಯೂಡ್ ಈಸ್ ಅ ಟೋಟಲ್ ಡಿಕ್ಟೋಟೋರಿಯಲ್ ಅಟಿಟ್ಯೂಡ್. ಬಂದಾಗ ಏನಂದ್ರೆ ಒಂದೇ ಸಲ ಹೋದ ಸಲ ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ ಅವರು, ಒಂದು 8 ದಿವಸ ಬಂದು ಹೋದ್ರಲ್ಲ ಹಿಂದೆ. ಯಾಕಂದ್ರೆ ನಿಮ್ಮ ಹೆದರಿಕೆ ಇತ್ತು, ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದವ್ರಿಗೆ ಕೇಳ್ತಾರೆ ಅಂತೇಳಿ. ಫಸ್ಟ್ ಟೈಮ್ ಯು ಹ್ಯಾವ್ ಗಾನ್ ವಿತೌಟ್ ಪ್ರೆಸ್ ಕಾನ್ಫರೆನ್ಸ್. ಅದಕ್ಕೆ ಅವ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಈಗ ನಮಗೆ 4 ದಿವಸ ನಮಗೆ ಕೆಲಸ ಮಾಡೋದಿದೆ. ನಾವು ಜನರಿಗೆ ನಾವು ಸಂದೇಶ ಕೊಡ್ತೀವಿ. ನಾವು ಈ ಭಾಗಕ್ಕೆ ಅಭಿವೃದ್ಧಿ ಆಗಬೇಕು, ಮೈಗ್ರೇಷನ್ ಕಡಿಮೆ ಆಗಬೇಕು, ಜನರಿಗೆ ಕುಡಿಲಿಕ್ಕೆ ನೀರು ಸಿಗಬೇಕು, ಜನರ ತಲೆ ಆದಾಯ ಜಾಸ್ತಿ ಆಗಬೇಕು. ಬರೀ ನಾವು ಬೆಂಗಳೂರಲ್ಲಿದ್ದು ಅಲ್ಲಿದ್ದು ಕೆಲಸ ಭಾಳ ಯಾರು